ಯಲಹಂಕ ಭಾಗದ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಹಿರಿಯ ಧುರೀಣರು, ಮಾಜಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರೇ, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀನಿವಾಸರವರೇ, ಮಾಜಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಈ ಕೃಷ್ಣಪ್ಪಣ್ಣವರೇ, ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಚಂದ್ರಣ್ಣವರೇ, ಆತ್ಮೀಯರು, ಬಮೂಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಸತೀಶ್ ಕಡತನಮಲೆ ಅವರೇ, ಹಿರಿಯರಾದಂತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ದಾನೇಗೌಡ್ರೆ, ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿದ್ದಂತ ಸ್ನೇಹಿತರು ಆಗಿರ್ತಕ್ಕಂಥ ಕೇಶವ್ ರಾಜಣ್ಣ ಅವರೇ, ನಮ್ಮ SP ಕೃಷ್ಣಪ್ಪಣ್ಣವರೇ, ಲಕ್ಷ್ಮಣ ಮೂರ್ತಿ ಅವರೇ, ಬಾಲು ಅವರೇ, ಜಯರಾಮ್ ಅವರೇ, ಸುರೇಶ್ ಕುಮಾರ್ ಅವರೇ, ಪಿಳ್ಳಪ್ಪಣ್ಣವರೇ, ಈಗ ತಾನೇ ಬಂದಂತ ನಮ್ಮ ಬಸಣ್ಣವರೇ, ದೇವರಾಜ್ರವರೇ, ಹನುಮಣ್ಣವರೇ, ವೇಣುಗೋಪಾಲ್ ರವರೇ, ಇನ್ನು ಮಂಜುನಾಥ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಮ್ಮ ಸಹೋದರರೇ, ಮುಂಭಾಗದಲ್ಲಿ ಕೂಡ ಅನೇಕ ಮುಖಂಡರೇ, ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಆಚರಣೆ ಮಾಡಬೇಕು ಅನ್ನುವಂತ ಆಲೋಚನೆ ಇವತ್ತು ಉತ್ತರ ಯಲಹಂಕ ತಾಲೂಕಿನ ಒಕ್ಕಲಿಗ ಸಂಘಕ್ಕೆ ಬಂದಿರುವಂತದ್ದು, ನಮ್ಮ ಮಾನ್ಯ ಅಧ್ಯಕ್ಷರು ಕೃಷ್ಣಪ್ಪಣ್ಣವರಿಗೆ ಬಂದಿರುವಂತದ್ದು. ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನ, ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅಧ್ಯಕ್ಷರು ನನಗೆ ಪತ್ರವನ್ನು ಬರೆದಿದ್ರು, ಈ ಪೂರ್ವಭಾವಿ ಸಭೆಗೆ ತಾವು ಬರಬೇಕು ಅಂತೇಳಿ ನಾವು ಮತ್ತೆ ಫೋನ್ ನಲ್ಲಿ ಕೂಡ ಮಾತನಾಡಿದ್ದೇವೆ. ಬಹಳ ಸಂತೋಷ, ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಪೂರ್ವಭಾವಿ ಸಭೆಯಲ್ಲಿ ನನ್ನನ್ನು ಕೂಡ ನಿಮ್ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀರಿ. ನಾವು ನಮ್ಮ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಕೂಡ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯನ್ನ ಮಾಡ್ತೇವೆ. ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚಿಂತಾಮಣಿ ಇರ್ಬೋದು, ದೊಡ್ಡಬಳ್ಳಾಪುರ, ಈ ಭಾಗದಲ್ಲಿ ಗೌರಿ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಎಲ್ಲ ಕಡೆ ಮಾಡಿ. ಯಲಹಂಕ ಈ ಸಲ ಮಾಡಬೇಕು ಅನ್ನುವಂತ ಆಲೋಚನೆ ನಿಜವಾಗಿಯೂ ಒಳ್ಳೇದು. ಯಾಕೆಂದ್ರೆ ಎಲ್ಲ ಕಡೆ ಮಾಡಬೇಕು, ಆದ್ರೆ ಯಲಹಂಕದಲ್ಲಿ ವಿಶೇಷವಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ನಾಡಪ್ರಭು ಕೆಂಪೇಗೌಡರು ಆಡಳಿತದ ಕೇಂದ್ರವಾಗಿದ್ದಂತ ಕ್ಷೇತ್ರ ಅದು ಯಲಹಂಕ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಮಾಡಬೇಕು ಅಂತ ನಿಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಇವತ್ತು ದಿನಾಂಕ ಈಗಾಗಲೇ ನಾವು ವಿಚಾರ ಮಾತಾಡ್ತಾ ಇದ್ದೇವೆ. ಕೆಲವರು ಇನ್ನೂ ಸಮಯ ಬೇಕು ಅಂತ ಇದ್ದಾರೆ, ಆದ್ರೆ 27ನೇ ತಾರೀಕು ಮಾಡಿದ್ರೆ ಹೆಚ್ಚು ಪ್ರಸ್ತುತ ಅನ್ನುವಂತ ಆಲೋಚನೆ ಕೂಡ ಇದೆ. ಇವತ್ತು ಕೆಂಪೇಗೌಡರಿಗೆ, ಇವತ್ತು ನಾಡಪ್ರಭು ಕೆಂಪೇಗೌಡರ ಪರವಾಗಿ ಒಂದು ನಡಿಗೆಯನ್ನ, ಆ ನಡಿಗೆ ಹೇಗಿರ್ಬೇಕು, ಕೆಂಪೇಗೌಡರು ನಮ್ಗೆ ಹಾಕೊಟ್ಟಿದ್ದಾರೆ, ಯಾವ ಮಾರ್ಗವನ್ನ ಹಾಕೊಟ್ಟಿದ್ದಾರೆ. 500 ವರ್ಷಗಳ ಹಿಂದೆ ಇದ್ದಂಥವ್ರು. ಅವತ್ತು ಯಾರಿಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆನೂ ಇಲ್ಲ, ಕಲ್ಪನೆನೂ ಇಲ್ಲ. ಸಮಾನತೆ ಬಗ್ಗೆ ಕೂಡ ರಾಜರು ಯಾವತ್ತೂ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಅವತ್ತೇ ಪ್ರಜಾಪ್ರಭುತ್ವಕ್ಕೆ ಒತ್ತನ್ನು ಕೊಟ್ಟಂತ, ಸಾಮಾಜಿಕ ನ್ಯಾಯಕ್ಕೆ ಅಕ್ಷರಶಃ ನಡ್ಕೊಂಡಂತ, ಸಮಾನತೆಗೆ ಹೋರಾಟ ಮಾಡಿದಂತ ನಾಡಪ್ರಭು ಕೆಂಪೇಗೌಡರಿಗೆ ಅವರಿಗೆ ಅವರೇ ಸಾಟಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೇರೆ ಇನ್ಯಾವ ರಾಜರು ಕೂಡ ನೋಡಿ, ಒಂದು ಮನೆಯಲ್ಲಿ ಒಬ್ರು
ಮನೆ ಒಳ್ಳೇದಾಗಿ ಕಟ್ಟಿದ್ರೆ ಆ ಮನೆಗೆ ಶ್ರೇಯಸ್ಸು. ಒಬ್ಬ ರಾಜ ಅರಮನೆಯನ್ನ ಕಟ್ಟಿದ್ರೆ ಆ ನಾಡಿಗೆ ವೈಭವ. ಆದ್ರೆ ಕೆಂಪೇಗೌಡರು ಕಟ್ಟಿದಂತ ನಗರ ಇದೆಯಲ್ಲ, ಇದು ಕೋಟ್ಯಾಂತರ ಜನರ ಬದುಕನ್ನ ಕಟ್ಕೊಡುವಂತ ಕೆಲಸ ಮಾಡಿದ್ದಾರೆ. ಈಗ 500 ವರ್ಷಗಳಾಗಿದೆ. ಬೆಂಗಳೂರು ಅನ್ನುವಂಥದ್ದು ಜಾಗತಿಕ ನಗರಗಳಲ್ಲಿ ಒಂದಿವತ್ತು 5 ಪ್ರಮುಖ ನಗರಗಳು ವಿಶ್ವದಲ್ಲಿ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರಿನಲ್ಲಿ ಒಂದು. ಅಷ್ಟು ವೇಗವಾಗಿ ಬೆಳೀತಾ ಇದೆ. ಇಲ್ಲೇನು ಕೇವಲ ನಮ್ಮ ಸಮುದಾಯದವರು ಮಾತ್ರ ಇಲ್ಲ, ಒಕ್ಕಲಿಗರು ಮಾತ್ರ ಇದ್ದಾರೆ ಬೆಂಗಳೂರಿನಲ್ಲಿ. ನಾವಿವತ್ತು ಅಲ್ಪಸಂಖ್ಯಾತ, ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿದ್ದೀವಿ, ಒಕ್ಕಲಿಗರ ಆಮೇಲೆ. ಇವತ್ತು ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದು ಅವರು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಒಂದು IT ಕ್ಷೇತ್ರ ಒಂದರಲ್ಲೇನೆ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗಳು ಈ ದೇಶದ ತೆರಿಗೆ ಬೆಂಗಳೂರು ಒಂದು ನಗರದಿಂದ ಆಗ್ತಾ ಇದೆ. 30 ಲಕ್ಷ ಯುವಕರಿಗೆ ಉದ್ಯೋಗ ಒಂದು IT ಕ್ಷೇತ್ರದಲ್ಲಿ ಸಿಕ್ಕಿದೆ. ಇದು ಬಹುಶಃ ವಿಶ್ವದ ಯಾವುದೇ ನಗರದಲ್ಲಿ 30 ಲಕ್ಷ ಯುವಕರು IT ಕ್ಷೇತ್ರದಲ್ಲಿ ಕೆಲಸ ಸಿಕ್ಕಿಲ್ಲ. ಆ ರೀತಿಯ ಒಂದು ದೂರಗಾಮಿ ಆಲೋಚನೆ ನಾಡಪ್ರಭು ಕೆಂಪೇಗೌಡರಲ್ಲಿ. ಯಾವುದೇ ನಗರಗಳಲ್ಲಿ ತಗೊಳ್ಳಿ ನೀವು, ಎಲ್ಲ ಕೂಡ ನದಿ ಬಂಡೆ ಮೇಲೆ ಇರ್ತದೆ. ಆದ್ರೆ ಬೆಂಗಳೂರು ಒಂದೇನೆ ಇಡೀ ಜಗತ್ತಿನಲ್ಲಿ ಯಾವುದೇ ಜೀವಂತ ನದಿ ಇಲ್ಲ, ಜೀವ ನದಿ ಇಲ್ಲ. ಇಲ್ಲಿ 100 ಕೆರೆಗಳನ್ನ ಸೃಷ್ಟಿ ಮಾಡಿದ್ರು. 100 ಕೆರೆಗಳು ಧಾರ್ಮಿಕ ಪರಂಪರೆಯನ್ನ ಹುಟ್ಟುಹಾಕಿದ್ರು. ಅನೇಕ ದೇವಸ್ಥಾನಗಳು, ಕೆರೆಗಳು, ಗೋಕಟ್ಟೆಗಳು, ಅರಣ್ಯ, ಇವತ್ತು ಕಬ್ಬನ್ ಪಾರ್ಕು, ಲಾಲ್ಬಾಗು. ಇವತ್ತಿನ ಆಡಳಿತ ವ್ಯವಸ್ಥೆ ನೋಡಿದ್ರೆ, ಇಂಥ ಆಡಳಿತ ವ್ಯವಸ್ಥೆಯಲ್ಲಿ ನಾವೇನಾದ್ರೂ ನಗರಗಳನ್ನ ಕಟ್ಟಕ್ ಹೋಗಿದ್ರೆ ಇಂಥ ಕಬ್ಬನ್ ಪಾರ್ಕು, ಲಾಲ್ಬಾಗ್ ಇವೆಲ್ಲ ಬರ್ಲಿಕ್ಕೆ ಸಾಧ್ಯ ಆಯ್ತಾ? ಅವ್ರು ಕಟ್ಟಿದಂತ ಕೆರೆಗಳೇ ಇವತ್ತೆಲ್ಲ ಕೂಡ ಮಾಯ ಆಗಿದೆ. ಅನೇಕ ಮಾಯ ಆಗೋಗಿದೆ. ಆ ಪರಂಪರೆಯನ್ನ ಉಳಿಸಬೇಕು ಅಂತಂದ್ರೆ ನಾವು ನಾಡಪ್ರಭು ಕೆಂಪೇಗೌಡರು ಆಚರಣೆ ಮಾಡೋದ್ರಲ್ಲಿ ವಿಶೇಷತೆ ಇಲ್ಲ. ಆದರೆ ಅವರ ಕಲ್ಪನೆ, ಅವರ ದೂರಗಾಮಿ ಆಲೋಚನೆ, ಅವರು ನಡೆದಂತ ದಾರಿಯನ್ನ ನಮ್ಮ ಯುವಕರಿಗೆ, ಮುಂದೆ ಬರುವಂತ ಯುವ ಪೀಳಿಗೆಗೆ ಅದು ಒಂದು ದಾರಿ ಆಗಬೇಕು. ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡಬೇಕು. ನಾಡಪ್ರಭು ಕೆಂಪೇಗೌಡರು ಒಂದು ಕೇವಲ ವ್ಯಕ್ತಿ ಆಗಿರಲಿಲ್ಲ, ಒಂದು ಸಮುದಾಯದ ಆಶಯ ಆಗಿತ್ತು, ಒಂದು ಸಮಾಜದ ಆಶಯ ಆಗಿತ್ತು. ಅಂತ ಆಶಯವನ್ನ ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ, ಭಕ್ತಿ ಭಾವದಿಂದ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಆಚರಣೆ ಮಾಡೋಣ. ಹಿರಿಯರು, ನಮ್ಮ ಅಧ್ಯಕ್ಷರು ಕೃಷ್ಣಪ್ಪಣ್ಣವರು ಮತ್ತು ಅವರ ಇಡೀ ತಂಡ ಏನಿದೆ, ಸಂಘದ ಪದಾಧಿಕಾರಿಗಳು, ರಾಜ್ಯ ಸಂಘದ ಅಧ್ಯಕ್ಷರು, ಇವರೆಲ್ಲ ಕೂಡ ಏನ್ ದಿನಾಂಕ ಹಾಕೊಡ್ತಾರೆ, ಯಾವ ರೀತಿ ಕಾರ್ಯಕ್ರಮಗಳ ರೂಪುರೇಷೆಗಳನ್ನ ರೂಪಿಸಬೇಕು, ನಾನು ಕೂಡ ಅವ್ರ ಜೊತೆಯಲ್ಲಿ ಸಹಕಾರ ಕೊಡ್ತೇನೆ, ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಅವರಿಗೆ ನನ್ನ ಮಾತನ್ನ ಕೊಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು 3 ಪಕ್ಷದ ಎಲ್ಲ ಮುಖಂಡರು ಕೂಡ ಬಂದಿದ್ದೀರಿ. ನಿಮ್ಗೆಲ್ಲ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನ ಅರ್ಪಿಸ್ತೇನೆ. ಸಾಮಾನ್ಯವಾಗಿ ಅನೇಕ ಸಮುದಾಯಗಳು ಒಗ್ಗಟ್ಟು ಹೆಚ್ಚಿದೆ. ನಮ್ಮ ಸಮುದಾಯದಲ್ಲಿ ಇನ್ನೂ ಆ ಒಗ್ಗಟ್ಟು ಹೆಚ್ಚು ಬರಬೇಕಾಗಿದೆ. ನಮ್ಮ ನಾಡನ್ನ ಕಟ್ಟದಂತ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ. ಆದ್ರೆ ನಮ್ಮವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭಗಳನ್ನ ಕೂಡ ನಾವು ಆಲೋಚನೆ ಮಾಡಬೇಕು. ಇವತ್ತು ಯಾವ ರೀತಿ ವಿಧಾನಸೌಧವನ್ನ ನಿರ್ಮಾಣ ಮಾಡಿದಂತವ್ರು, ಇಡೀ ನಮ್ಮ ಸಮುದಾಯದಿಂದ ಒಬ್ಬರೇ ಕೆಂಪು ಕೋಟೆಯಲ್ಲಿ
ಇವತ್ತು ರಾಷ್ಟ್ರ ಧ್ವಜವನ್ನ, ದೇಶ ಧ್ವಜವನ್ನ ಆರಿಸಿದಂತ ದೇವೇಗೌಡರು ಇರ್ಬೋದು, ಎಸ್.ಎಂ. ಕೃಷ್ಣರವರು ಇರ್ಬೋದು, ಈಗಿನ ಮುಖ್ಯಮಂತ್ರಿಗಳು ನಮ್ಮವರೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮಗೆಲ್ಲ ಕೂಡ ಇದನ್ನೇ ತಲೆ. ಹಾಗಾಗಿ ನಮ್ಮ ಕುಮಾರಣ್ಣವರು ಕೂಡ 2 ಬಾರಿ ಆಗಿದೆ. ಹೀಗೆ ಅನೇಕರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಕೂಡ ರಾಜ್ಯದ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅವರದ್ದೇ ಆದಂತಹ ಒಂದು ಛಾಪನ್ನ ಮೂಡಿಸಿ ಹೋಗಿದ್ದಾರೆ. ಯಾವಾಗಲೂ ಕೂಡ ನಮ್ಮ ಸಮುದಾಯಕ್ಕಿನ್ನ ಇತರ ಸಮುದಾಯಗಳ ಜೊತೆ ನಾವು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂಥದ್ದು, ಎಲ್ಲರ ಏಳಿಗೆಗೆ ನಾವು ಹೋರಾಟ ಮಾಡುವಂಥದ್ದು, ಸಹಕಾರ ಹಸ್ತವನ್ನ ಅವರಿಗೆ ಚಾಚುವಂಥದ್ದು ನಮ್ಮ ಗುಣಗಳಲ್ಲಿ ಅತಿ ಮುಖ್ಯವಾಗಿರುವಂಥದ್ದು. ಯಾರು ಕೂಡ ಹಿಂದೆ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ಕೃಷ್ಣಪ್ಪಣ್ಣವರು ಹಳ್ಳಿಯಲ್ಲೇ, ನಾನು ಕೂಡ ಹಳ್ಳಿಯಲ್ಲೇ ಬಂದವರು. ನಮ್ಮ ಮನೆಗಳಿಗೆ ಬಂದ್ರೆ ಯಾರೇ ಅತಿಥಿಗಳು ಊಟ ಮಾಡಿದಿರ ಕಳಿಸ್ತಾ ಇರಲಿಲ್ಲ. ಅದು ಪರಂಪರೆ, ನಮ್ಮ ಸಮುದಾಯದ ಪರಂಪರೆ. ಹಾಗಾಗಿ ನಾವೆಲ್ಲ ಕೂಡ ಈ ಹೃದಯ ವೈಶಾಲ್ಯವನ್ನ ನಾವು ಬೆಳೆಸ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ನಮ್ಮ ಯುವಕರಿಗೆ ನಾಡಪ್ರಭು ಕೆಂಪೇಗೌಡರ ಸಂಕಲ್ಪವನ್ನು, ಅವರು ಹಾಕಿಕೊಟ್ಟಂತ ಮಾರ್ಗವನ್ನ ತಿಳಿಸಿ ಹೇಳಿಸಬೇಕಾಗಿದೆ. ಮತ್ತು ಇವತ್ತು ಏನು ಯಲಹಂಕದಲ್ಲಿ ಈ ಕಾರ್ಯಕ್ರಮ ರೂಪಿಸಬೇಕು ಅಂತಿದ್ದೀರಿ, ಇದು ಬಹಳ ವಿಶೇಷವಾಗಿ ಆಗ್ಬೇಕು. ನಾವೆಲ್ಲ ಕೂಡ ಸೇರಿ ಇದನ್ನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನಾಗಿ ಇದನ್ನ ರೂಪಿಸಬೇಕು ಅಂತೇಳಿ ತಮ್ಮಲ್ಲೆಲ್ಲರಲ್ಲಿ ಕೂಡ ನಾನು ಕಳಕಳಿಯ ಮನವಿಯನ್ನ ಮಾಡ್ತೇನೆ. ಯಾವುದೆಷ್ಟೇ ಹೆಣ್ಮಗಳು ಪಾಪ ಮಾತಾಡ್ತಾ ಹೋಗಿದ್ದಾರೆ, ಲಾವಣ್ಯ ನರಸಿಂಹಮೂರ್ತಿ ಅವರು ಹೇಳಿದ್ರು, ಮಂಜಣ್ಣವ್ರು ಮಾತಾಡೋರು ಹೇಳಿದ್ರು, ಯಾವುದೇ ಅಡ್ಡಿ ಆತಂಕಗಳು ಎದುರಾದ್ರೂ ಕೂಡ ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಬೇಕು. ಆ ಯಶಸ್ವಿ ಆಗ್ಲಿಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.